ನಮಸ್ಕಾರ, ನಾನು ಅನುಪಮ. ಇವತ್ತು ನಾನು ನಮ್ಮಮ್ಮ ಮಾಡೋ ಮೆಥಡ್ ಒಳಗೆ ಪುಂಡಿ ಪಲ್ಯ, ಮುದ್ದೆ ಪಲ್ಯ ಇಲ್ಲ ಗೋಂಗೂರ ಮುದ್ದೆ ಪಲ್ಯನ ಹೆಂಗೆ ಮಾಡ್ತಾರಂತ ತೋರಿಸ್ತೀನಿ. ಇದು ನಮ್ಮಮ್ಮ ಯೂಶ್ವಲಿ ಡೈರೆಕ್ಟಾಗೆ ಮಾಡೋದು. ಈಗ ಮೊದಲು 2 ಕಟ್ಟು ಪುಂಡಿ ಪಲ್ಯನ ಕ್ಲೀನಾಗಿ ತೊಳ್ಕೊಂಡು ಸ್ವಲ್ಪ ಹೊತ್ತು ಆರ್ಲಿಕ್ಕೆ ಬಿಡಬೇಕು. ಆಮೇಲೆ ಇದೆಲ್ಲ ಆರಿದ ಮೇಲೆ ಇದನ್ನು ಸಣ್ಣ ಏನು ಹೆಚ್ಕೊಳ್ಳೋದು ಬೇಕಿಲ್ಲ, ಮೀಡಿಯಮಾಗೆ ಹೆಚ್ಕೊಂಡಾರ ನಮ್ಮಮ್ಮ. ಈಗ 1 ಬಟ್ಲು ಅಷ್ಟು ತೊಗರಿಬೇಳೆನ ಕ್ಲೀನಾಗಿ ತೊಳ್ಕೊಂಡು, ಆಮೇಲೆ ನೀರು ಕುದಿಬೇಕಂದ್ರೆ ಇದನ್ನು ಹಾಕ್ಕೊಂಡು ಫಸ್ಟು ಬೇಯಿಸ್ಕೋಬೇಕು. ಇದು ನೀರು ಅಂದಾಜು ಮೇಲೆ ನೀರಿಡೋದು. ಆಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಬೇಯಿಸ್ಕೋಬೇಕು. ಇಲ್ಲ ಕುಕ್ಕರ್ನಾಗ ಬೇಯಿಸ್ಕೊಂಡ್ರೂ ಬರ್ತದೆ. ಇವಾಗ ಇದು ನೋಡಿರಿ, ಆಲ್ಮೋಸ್ಟ್ ಒಂದು ಸ್ವಲ್ಪ ಬೆಂದಿದೆ ಇದು. ಆಮೇಲೆ ಇದರದ್ದು ನೀರು ತಕ್ಕೊಂಡ್ಬಿಡ್ತಾರೆ. ಈಗ ಇದು ಸಾರು ಮಾಡಲಿಕ್ಕೆ ಉಪಯೋಗಿಸ್ತದೆ. ಇದು ಕಟ್ಟಿನ ಸಾರು ಭಾಳನೇ ರುಚಿ ಇರ್ತದೆ. ಇವಾಗ ಇದು ಬೆಂದದಲ್ಲ, ಇದರೊಳಗೆ ಹೆಚ್ಕೊಂಡಿರೋ ಪುಂಡಿ ಪಲ್ಯನ ಹಾಕ್ಕೊಳ್ಳೋದು, ಗೋಂಗೂರ ಸೊಪ್ಪನ್ನು. ಆಮೇಲೆ ಇದು ಫಸ್ಟು ಬೇಕಂದರೆ ಇವಾಗ ನೀವು ಇದ್ರ ಜೊತೆಗೆ ಬೆಳ್ಳುಳ್ಳಿನೂ ಹಾಕ್ಕೋಬೋದು. ಬೆಳ್ಳುಳ್ಳಿ ಹಾಕಿಲ್ಲ ನಾವು ತಿನ್ನಲ್ಲ ಅಂತ. ಆಮೇಲೆ ಹಸಿಮೆಣ್ಸಿಕಾಯಿ, ಇದು ಖಾರ ಕಡಿಮೆ ಇರೋದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಹಾಕಿದ್ರು ನಮ್ಮಮ್ಮ. ಸ್ವಲ್ಪ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಅರಿಶಿನ ಪುಡಿ ಹಾಕಿ ಫಸ್ಟ್ ಇದು ಬೇಯಲಿಕ್ಕೆ ಬಿಡಬೇಕು ಸಣ್ಣ ಫ್ಲೇಮ್ ಒಳಗೆ. ಪ್ಲೇಟೇನು ಮುಚ್ಚಿಡೋದು ಬೇಕಿಲ್ಲ. ಇವಾಗಿದು ಗೋಂಗೂರ ಸೊಪ್ಪು ಬೆಂದಿದೆ. ಇವಾಗ ಇದನ್ನು ಫಸ್ಟು ಸರಿಯಾಗಿ ಬೇಳೆ ಜೊತೆಗೆ ಮಿಕ್ಸ್ ಮಾಡ್ಕೊತಾರೆ. ನೋಡಿರಿ, ಇದು ಮಿಕ್ಸ್ ಆಗ್ಯದೀಗ. ಆಮೇಲೆ ಇದಕ್ಕೊಂದು ಒಗ್ಗರಣೆ ಮಾಡ್ಕೋಬೇಕು. ಒಗ್ಗರಣೆ ಆಮೇಲೆ ಇಂಗು, ಸಾಸಿವೆ, ಜೀರಿಗೆ, ಒಂದು ಒಣಮೆಣ್ಸಿಕಾಯಿ ಹಾಕಿ ಒಗ್ಗರಣೆ ಮಾಡ್ಕೋಬೇಕು. ಬೇಕು ಅಂದರೆ ಇದು ಬೆಳ್ಳುಳ್ಳಿ ತಿಂತಿದ್ರೆ ಬೆಳ್ಳುಳ್ಳಿನೂ ಹಾಕ್ಕೋಬೋದು. ಇದನ್ನ ಒಂದು ಸರಿ ಗ್ಯಾಸ್ ಮೇಲೆ ಬೇಯಿಸಿ ಮಾಡಿಕೊಂಡ್ರೆ ಆಯಿತು. ಬಕ್ರಿ ಜೊತೆಗೆ ಚಲೋ ಕಾಂಬಿನೇಷನ್ ಇರ್ತದೆ. ಎಲ್ಲರೂ